ಒಂದಾನೊಂದು ಕಾಲದಲ್ಲಿ ಒಂದು ಸುಂದರ ರಾಜ್ಯದಲ್ಲಿ ಸಿಂಡ್ರೆಲ್ಲಾ ಎನ್ನುವ ಒಳ್ಳೆಯ ಹೃದಯದ ಹುಡುಗಿ ವಾಸಿಸುತ್ತಿದ್ದಳು. ಅವಳು ತುಂಬಾ ದಯಾಳು, ಶಾಂತ ಸ್ವಭಾವದ ಹುಡುಗಿ. ಆದರೆ ಸಿಂಡ್ರೆಲ್ಲಾಳಿಗೆ ಒಂದು ದುಃಖ ಇತ್ತು. ಅವಳ ತಂದೆ ಸತ್ತ ನಂತರ ಅವಳ ಸವತಿಯಮ್ಮ ಮತ್ತು ಸವತಿಯಕ್ಕಗಳು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ. ಅವರು ಸಿಂಡ್ರೆಲ್ಲಾಳಿಗೆ ದಿನ ಪೂರಾ ಕೆಲಸ ಮಾಡಿಸುತ್ತಿದ್ದರು. ಮನೆ ಸ್ವಚ್ಛ ಮಾಡುವುದು, ಬಟ್ಟೆ ತೊಳೆಯುವುದು, ಅಡುಗೆ ಮಾಡುವುದು ಎಲ್ಲ ಕೆಲಸವೂ ಅವಳದ್ದೇ. ಸಿಂಡ್ರೆಲ್ಲಾ ಹಳೆಯ ಬಟ್ಟೆ ಧರಿಸಿ ಕೆಲಸ ಮಾಡುತ್ತಿದ್ದಳು. ಆದರೆ ಅವಳು ಎಂದಿಗೂ ಕೋಪಪಡುವುದಿಲ್ಲ. ಯಾವಾಗಲೂ ಒಳ್ಳೆಯ ಮನಸ್ಸಿನಿಂದ ಇರ್ತಿದ್ದಳು. ಅವಳ ಸ್ನೇಹಿತರು ಯಾರು ಗೊತ್ತಾ? ಚಿಕ್ಕ ಮೌಸ್ಗಳು ಮತ್ತು ಹಕ್ಕಿಗಳು. ಅವರು ಸಿಂಡ್ರೆಲ್ಲಾಳಿಗೆ ಸಹಾಯ ಮಾಡುತ್ತಿದ್ದರು. ಒಂದು ದಿನ ರಾಜಮನೆತನದಿಂದ ಒಂದು ಸುದ್ದಿ ಬಂತು. ರಾಜಕುಮಾರನು ದೊಡ್ಡ ನೃತ್ಯ ಸಮಾರಂಭ ಬಾಲ್ ಏರ್ಪಡಿಸಿದ್ದನು. ರಾಜ್ಯದ ಎಲ್ಲಾ ಹುಡುಗಿಯರನ್ನು ಆಹ್ವಾನಿಸಲಾಯಿತು. ಈ ಅರಮನೆಯಲ್ಲಿ ನಮ್ಮ ಬಟ್ಟೆಗಳನ್ನು ಬದಲಾಯಿಸೋಣ. ಹೌದು, ಕನ್ನಡಿಯಲ್ಲಿ ಸುಂದರ ಬಟ್ಟೆ ತೊಡೋಣ. ಸರಿ, ತುಂಬಾ ಸುಂದರವಾಗಿ ಕಾಣುತ್ತೀರಿ. ಧನ್ಯವಾದ. ಈಗ ಜ್ಯುವೆಲರಿ ಧರಿಸೋಣ. ಸಿಂಡ್ರೆಲ್ಲಾಳಿಗೂ ಹೋಗಬೇಕು ಅನ್ನಿಸಿತು. ಆದರೆ ಅವಳ ಸವತಿಯಮ್ಮ ಹೇಳಿದಳು, ನೀನು ಮನೆ ಕೆಲಸ ಮುಗಿಸಿದರೆ ಮಾತ್ರ ಹೋಗಬಹುದು. ಸಿಂಡ್ರೆಲ್ಲಾ ಎಲ್ಲಾ ಕೆಲಸ ಬೇಗ ಮುಗಿಸಿದಳು. ಆದರೆ ಸವತಿಯಕ್ಕಗಳು ಅವಳನ್ನು ಕಿಚಾಯಿಸಿ, ನಿನ್ನ ಬಳಿ ಸುಂದರ ಉಡುಪಿಲ್ಲ, ನೀನು ಬರಲಾರೆ ಎಂದು ಹೇಳಿದರು. ಸಿಂಡ್ರೆಲ್ಲಾ ದುಃಖದಿಂದ ಅಳಲು ಆರಂಭಿಸಿದಳು. ಅಷ್ಟರಲ್ಲಿ ಮಾಯಾಪರಿ ಫೇರಿ ಅವಳ ಮುಂದೆ ಕಾಣಿಸಿಕೊಂಡಳು. ಪರಿ ಹೇಳಿತು, ಅಳಬೇಡ ಸಿಂಡ್ರೆಲ್ಲಾ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಪರಿ ತನ್ನ ಮಾಯಾ ಕಂಬಿಯನ್ನು ತಿರುಗಿಸಿತು. ಒಂದು ಕುಂಬಳಕಾಯಿ ಸುಂದರ ರಥ ಆಗಿತು. ಮೌಸ್ಗಳು ಕುದುರೆಗಳಾಗಿ ಬದಲಾದವು. ಮತ್ತೆ ಸಿಂಡ್ರೆಲ್ಲಾಳ ಹಳೆಯ ಬಟ್ಟೆ ಸುಂದರ ಬೆಳ್ಳಿ ಉಡುಪಾಗಿ ಬದಲಾಯಿತು. ಅವಳ ಕಾಲಿಗೆ ಮಿನುಗುವ ಗಾಜಿನ ಚಪ್ಪಲಿ ಕೂಡ ಬಂದಿತು. ಆದರೆ ಪರಿ ಒಂದು ಎಚ್ಚರಿಕೆ ಕೊಟ್ಟಿತು. ರಾತ್ರಿ